ಹಾಯ್ ಗೈಸ್, ವೆಲ್ಕಮ್ ಟು ಚಂದನ ಮಲಾಡ್ ಯೂಟ್ಯೂಬ್ ಚಾನಲ್. ಇದು ಸ್ಕೂಲ್ ಮೆಮೊರೀಸ್. ಇವತ್ತು ಸ್ವಾತಂತ್ರ್ಯ ದಿನಾಚರಣೆಗೆ ಬಂದಿದ್ವಿ. ಇಲ್ಲಿಗೆ ಬೇಗನೆ ಫ್ಲಾಗ್ ಹಾಸ್ಟ್ ಮಾಡೋ ಅಷ್ಟೊತ್ತಿಗೆ ಹೋಗೋಣ ಅಂದ್ಕೊಂಡೆ. ಲೇಟ್ ಆಗಿತ್ತು. ಆಮೇಲೆ ಮನೆ ಹತ್ರದಿಂದನೇ ಜಾಯ್ನ್ ಆದೆ. ಪ್ರಭತ್ ಪೇರಿ ಬಂದಿದ್ರು. ಸ್ಕೂಲಲ್ಲಿ ಪ್ರಭತ್ ಪೇರಿ ಹೋಗಬೇಕಾದ್ರೆ ನೀರು, ಬೆಲ್ಲ, ಚಾಕ್ಲೇಟ್, ಬಿಸ್ಕೆಟ್, ಸ್ವೀಟು ಎಲ್ಲ ಕೊಡ್ತಾರೆ. ಅದು ಎಲ್ಲ ಯಾರಿಗೆಲ್ಲ ನೆನಪಿದೆ ಕಾಮೆಂಟ್ ಮಾಡಿ. ಹಾಲೆ ಕುಡಿಯಲ್ಲ. ಭಾರತ್ ಮಾತಾ ಕಿ ಏನೇ ಬರಲಿ ರಾಷ್ಟ್ರ ಧ್ವಜವು ಒಂದೇ. ವಿಡಿಯೋ ಯೂಟ್ಯೂಬ್ ನಾನ್ಯಾರ ನಿನ್ನ ಫ್ರೆಂಡಾ? ಹೆಂಗಿತ್ರ ಪ್ರಭತ್ ಬೇರೆ ಹೋಗಿದ್ದ? ಹೆಂಗಿತ್ತ? ಸುಸ್ತಾತ? ಇಲ್ಲ ಹೆಂಗಿತ್ರ? ಹೆಂಗಿಲ್ಲ. ಅಯ್ಯ ಚೆನ್ನಾಗಿತ್ತಾ? ನೋಡಿ, ಇದು ನಮ್ಮ ಶಾಲೆ. 78 ಬಹಳ ಸಂಭ್ರಮದಿಂದ ಆಚರಣೆ ಮಾಡ್ತಿದ್ದೀವಿ. ಹ್ಯಾಪಿ ಇಂಡಿಪೆಂಡೆನ್ಸ್. ಏನು ಗೊತ್ತಾ, ನಾವೆಲ್ಲ ಸ್ಕೂಲಿಗೆ ಬರಬೇಕಾದ್ರೆ ಇಲ್ಲೆಲ್ಲ ಮರಗಳಿತ್ತು, ಅಕೇಶಿಯಾ ಮರಗಳು, ಮತ್ತು ಇಲ್ಲಿ ಪಾರ್ಕ್ ಥರ ಎಲ್ಲ ಇತ್ತು. ಇವಾಗೂ ಚೆನ್ನಾಗಿದೆ, ಆದರೆ ಬಟ್ ನಾವಿರ್ತಾ ಇನ್ನೂ ತುಂಬ ಚೆನ್ನಾಗಿತ್ತು. ಕಾರಿಡಾರಲ್ಲಿ ಎಷ್ಟು ಆಟ ಆಡ್ತಿದ್ವಿ, ಇಲ್ಲೇ ಕುತ್ಕೊಂಡು ಲೈನಾಗಿ ಊಟ ಮಾಡ್ತಿದ್ವಿ. ವಟ 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 ಅಂತ ಊಟ ಹಾಕಬೇಕಾದ್ರೆ ಮಾತಾಡ್ತಾ ಇರ್ಬೇಕು. ಅವ ಮಾಸ್ಟ್ರು ಬಂದು ಏಯ್ ಅಂದರೆ ಸಾಕು, ಎಲ್ಲರೂ ಒಂದೇ ಸತಿ ಸುಮ್ಮನಾಗೋದು. ಯಾರಿಗೆಲ್ಲ ನೆನಪಿದೆ ಅದು? ಎಂತಕ್ಕಿದು ತರಕಾರಿ? ವೆಜಿಟೇರಿಯನ್ ವೆಜಿಟೇರಿಯನ್ ಸಸ್ತಿ ನೀವು ಬರ್ತಾ ಹಿಂಗಿತ್ತಾ? ನಿಂಗೆ ಕಟ್ಟೆ ಅಲ್ಲ? ನೀವು ಬರ್ತಾ ಇರಲ್ಲ? ಜೈ ಮಾತರಂ, ಮಾತರಂ. ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್. ನಮ್ಮ ಶಾಲೆಯ ಶಿಕ್ಷಕರಿಂದ, ಹಾಗೆ ಅಂಗನವಾಡಿಯ ಶಿಕ್ಷಕರಿಂದ, ಮತ್ತೆ ಗ್ರಾಮಸ್ಥರು, ಯುವಕರು, ಹಾಗೆ ಯಜಮಾನರು, ಮತ್ತೆ ನಮ್ಮ ಅಡಿಗೆಯವರು, ಅಡಿಗೆ ಸಹಾಯಕರು ಎಲ್ಲರೂ ಕೂಡ ಗಮನಿಸಿದ್ದಾರೆ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ನಾವು ಸ್ಕೂಲಿಗೆ ಬರ್ಬೇಕಾದ್ರೆ ಹಿಂಗೆ ಕೂರ್ತಿದ್ವಿ, ಭಾಷಣ ಮಾಡೋದನ್ನು ಕೇಳ್ತಾ. ಎಷ್ಟು ಚಂದ ಅಲ್ಲ ಅವಾಗಿನ ಮೆಮೊರೀಸ್ ಎಲ್ಲ. ಇಂಡಿಪೆಂಡೆನ್ಸ್ ಡೇ ಅಂತ ಹೇಳಿ, ಭಾರತವೇ ಹುಟ್ಟುಹಬ್ಬ ಅಲ್ವಾ? ನಮ್ಮ ಶ್ವೇತಾ ನೋಡ್ರಿ ಭಾಷಣ ಬಿಡ್ತಾವನು ಇಂಗ್ಲೀಷಲ್ಲಿ ಹೆಂಗಂತ ಕೇಳಿಸ್ಕೊಳ್ಳಿ. Independence Day is our national festival. We got independence day from British government on 20 August 1947. On this day, we are remember our brave freedom fighters. I am proud to be an Indian and I love my country. Thank you. ಏಕೆಂದರೆ ಭಾರತ 1947 ಸ್ಕೂಲಿಗೆ ಹೋಗ್ಬೇಕಾದ್ರೆ ಯಾರೆಲ್ಲ ಹಿಂಗೆ ಓನೀತ ಹಾಡು ಹೇಳಿರ ಕಮೆಂಟ್ ಮಾಡಿ ನೋಡೋಣ ಯಾರ್ಯಾರು ಹೇಳಿರಂತ. ಪುಣ್ಯ
parents, and all my dear friends. My name is Karthik. I am studying in 7th standard. Today I am going to speak a few words about Independence Day. ಒಂದು ಅರ್ಧ ಗಂಟೆ ಕಾರ್ಯಕ್ರಮ ಮುಗಿಯುತ್ತೆ. ನಡೆಕೊಂಡೋಗೋಣ ದೇವಸ್ಥಾನ ದೂರ ಇಲ್ಲಿದೆ ಬಸ್ಸಲ್ಲಿ ಹೋಗೋಣ ಅಜ್ಜನ ಊರಿಗೆ ಸುಗುಗಲೆಂದು ಟ್ರೈನಲ್ಲಿ ಹೋಗೋಣ. ಜೈಲನ್ನು ಸೇರುವಂತ ಉದಾಹರಣೆಗಳನ್ನ ನಾವು ನೋಡ್ತೀವಿ. ಅದಕ್ಕೆಲ್ಲ ಏನು ಕಾರಣ ಅಂತಂದ್ರೆ ನಮ್ಮ ಸಂವಿಧಾನ ಅಷ್ಟು ಗಟ್ಟಿಯಾಗಿದೆ. ಹಾಗಾಗಿ ಎಂಥ ಹಣವಂತರಾಗಲಿ, ಎಂಥ ಬಲವಂತರೇ ಆಗಿದ್ರು, ಎಂಥ ರಾಜಕಾರಣಿಗಳಾಗಲಿ, ಎಂಥ ರಾಜಕೀಯ ಶಕ್ತಿ ಇದ್ರೂ ಕೂಡ ನಾವು ಅಪರಾಧ ಇವ್ರು ನೋಡೋಕ್ಕೂ ನಿಮ್ಗೆ ನೆನಪಾಗಿರ್ತದೆ. ಅಲ್ಲಿ ಭಾಷಣ ಮಾಡ್ತಿರ್ಬೇಕಾದ್ರೆ ಕೇಳೋಕ್ಕೂ ಮನಸ್ಸಿರಲ್ಲ, ಎದ್ದೋಗೋಕ್ಕೂ ಮಾಸ್ಟ್ರು ಬಿಡಲ್ಲ. ಹೀಗೆ ಬ್ಯಾಡ್ದಿರೋದು ಏನಾದರೂ ಮಾಡ್ತಾ ಕೂತಿರ್ತಿದ್ವಲ್ಲ, ಅಲ್ಲ ನೆನಪಾಯ್ತಾ? ಈ ಅಂಗನವಾಡಿಗೆ ಹೋಗ್ಬೇಕಾದ್ರೆ ಸ್ವಾತಂತ್ರ್ಯನಾರು ಬರಲಿ, ಏನಾದರೂ ಬರಲಿ, ನಮಗೊಂದೆರಡು ಚಾಕ್ಲೇಟ್ ಕೊಡಲಿ, ಚಿತ್ರಾನ್ನ ತಿನ್ಕೊಂಡು ಮನೆಗೆ ಹೋದರೆ ಸಾಕು ಅನಿಸ್ತಿರುತ್ತೆ. 100 ವರ್ಷಗಳ ಕಾಲ ನಿರಂತರ ಹೋರಾಟ ಮಾಡಿ ಬಹಳಷ್ಟು ಜನರ ಪ್ರಾಣತ್ಯಾಗ ಬಲಿದಾನವನ್ನು ಮಾಡಿ ದೊರಕಿಸಿಕೊಟ್ಟಿರ್ತಕ್ಕಂಥ ಸ್ವತಂತ್ರ 1947ನೇ ಇಸ್ವಿ ಆಗಸ್ಟ್ ಟ್ರಾನ್ಸ್ಫರ್ ಆಗಿದೆ. ಹಾಗಾದ್ರೆ ಈ ವಾರದಲ್ಲಿ ಆಗೋದಾಯ್ತು. ಒಂದು ಸಣ್ಣ ಕಾರ್ಯಕ್ರಮದಲ್ಲಿ ನೀವೆಲ್ಲ ಒಂದು ಮುಖ ಪರಿಚಯ ಮಾಡಿಕೊಂಡು ಒಂದು ಪ್ರೀತಿ ವಿಶ್ವಾಸದ ಮಾತುಗಳನ್ನು ಹಂಚಿಕೊಂಡು ಮುಂದಿನ ವಾರದಲ್ಲಿ ಬಿಡುಗಡೆ ಆಗೋಣ ಅಂತ ಯೋಚನೆ ಮಾಡಿ ನಾವು ಟೀಚರ್ ಇಬ್ಬರು ವೈಯಕ್ತಿಕವಾಗಿ SDMC ಮತ್ತೆ ಪೋಷಕರು ಅಂದರೆ ಉಳಿದಿರ್ತಕ್ಕಂಥ ನಮ್ಮ ಹಳೆಯ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಪೋಷಕ ಬಂಧುಗಳಾಗಿರ್ಬೋದು ಅಥವಾ ಅಭಿಮಾನಿಗಳಾಗಿರ್ಬೋದು ಅವನ್ನೆಲ್ಲ ಸ್ವಲ್ಪ ಕರೆಸಿ ನಾವು ಒಂದು ಸಹ ಸಮ್ಮಿಲನ, ಒಂದು ಏನೋ ಸಹ ಬಾಂಧವ್ಯವನ್ನು ಮತ್ತೊಮ್ಮೆ ಮುಖಾಮುಖಿ ಭೇಟಿ ಆಗೋದ್ರ ಮೂಲಕ ಈ ಒಂದು ದೊಡ್ಡ ಸುಸಂಗ ತುಂಬ ಹಾರ್ಟ್ ಟಚಿಂಗ್ ಮೂಮೆಂಟ್ಸ್ ಇದು. ನಾವು 4ನೇ ಕ್ಲಾಸಿಗೆ ಹೋಗ್ಬೇಕಾದ್ರೆ ಸರ್ರು ಮತ್ತು ಮ್ಯಾಮು ಬಂದಿದ್ದು ಸ್ಕೂಲಿಗೆ. ಇವಾಗ ಟ್ರಾನ್ಸ್ಫರ್ ಆಗಿದೆ. ನಮ್ಮ ಫ್ಯಾಮಿಲಿ ಥರನೇ ಇದ್ದರು. ಹೇಳೋಕ್ಕೂ ಒಂದು ಸರಿ ತುಂಬ ಬೇಜಾರಾಯಿತು. ಹಳೇದು ಮೆಮೊರೀಸ್ ಎಲ್ಲ ಮತ್ತೆ ನೆನಪಾಯಿತು, ಹೆಂಗಿದ್ವಿ ಸರ್ರು ಮ್ಯಾಮ್ ಜೊತೆ ಅಂತೆಲ್ಲ. ಆತ್ಮೀಯ ಪೋಷಕರೇ ಮತ್ತು ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿಂದ ಬೀಳ್ಕೊಡುಗೆ ಅಲ್ಲ, ಬೀಳ್ಕೊಡ್ತಿದೀವಿ, ರಿಲೀವ್ ಆಗ್ತಿದೀವಿ ಅಂತಲ್ಲ, ನಿಮ್ಮ ಸಂಬಂಧ ಹೆಚ್ಚು ಗಟ್ಟಿಯಾಗಿ ಹೋಗ್ತೀವಿ. ನನಗೊಂದು ಸಣ್ಣ ಏನಪ್ಪ ಆಗ್ತದೆ ಅಂದರೆ ಒಂದು ಟೀಮ್ ಇತ್ತು ನಮ್ಮದು ಶಾಲೆಗೆ ಬಿಡಿ ಆಚೆಗೆ ಬರೋಣ. ಶಾಲೆಗೆ ಆಚೆಗೆ ಹೋದ್ರೆ ನಾವು ಹೆಂಗಿದ್ರೆ ಒಂಥರ ಆಮೇಲೆಗಳು ಬಾಂಡಿ ನಮ್ಗಿತ್ತು. ನಾನು ಒಂಟಿಯಾಗಿ ಗೊತ್ತಿದ್ರು ಕೂಡ ಹೊಂಟಿದ್ದಲ್ಲ ಅಂತ ಅನಿಸ್ತಾ ಇದ್ದಾರೆ ನನಗೆ. ಚೆನ್ನಾಗಿ ಇಟ್ಕೊಂಡಿದ್ರು ಇರ್ಲಿಕ್ಕೆ ಪರವಾಗಿಲ್ಲ, ಬದಲಾವಣೆ ಆಗ್ತಾನೆ ಇರಬೇಕು. ನಾನು ಕೂಡ ಹೆಚ್ಚು ಮಾಡ್ಕೊಂಡು ಹೋಗ್ತಾ ಇದೀವಿ. ನಾನು ಈಗಾಗಲೇ ಕೆಲವೊಂದು ಚರ್ಚೆ ಮಾಡಿದಾಗೆ ಏನಂತ ಹೇಳಿದ್ರೆ, ನಾವು ಮತ್ತೆ ಸೇರ್ಬೇಕು, ಮತ್ತೆ ಶಾಲೆಯ ಊರಿನ ಒಂದು ಶ್ರೇಯಸ್ಸಿಗೋಸ್ಕರ ಯಾವ ರೀತಿ ಯೋಚನೆ ಮಾಡಬೇಕು, ಪ್ಲಾನಿಂಗ್ ಹಾಕೋಬೇಕಂತ ನಾವು ಮುಂದೂ ಸಹಿತ ಚರ್ಚೆ ಮಾಡಬೇಕಾಗ್ತದೆ. ಹಾಗಾಗಿ ಒಂದು ಅನಿವಾರ್ಯತೆ ಈಗಾಗಲೇ ನಾನು ಮಾತಾಡ್ಬೇಕಂತ ಇದ್ದೆ. ನನ್ನ ಜೀವಮಾನದಲ್ಲಿ ನನಗೆ 34 ವರ್ಷ ಸರ್ವಿಸ್ ಇದೆ ಅಂತಂದ್ರೆ 17 ವರ್ಷ ಇಲ್ಲೇ ಕಳೆದ್ಬಿಟ್ಟೆ. ಇನ್ನು 17 ವರ್ಷ ಎರಡು ಶಾಲೆ ಇರ್ತೀನೋ ಒಂದು ಶಾಲೆ ಇರ್ತೀನೋ ಗೊತ್ತಿಲ್ಲ. ಇಡೀ ಜೀವಿತಾವಧಿಯ ಒಂದು 60ರಿಂದ 70 ವರ್ಷ ಅಂತಂದ್ರೆ ಕಾಲು ಭಾಗ ಇಲ್ಲೇ ಕಳೆದ್ಬಿಟ್ಟಿದ್ದೀನಿ. ಏನೋ ಒಂದು ವಿಶೇಷವಾದ ಅಭಿಮಾನ. ನಾನು ಹುಟ್ಟೂರಲ್ಲಿ ಇಷ್ಟು ದಿನ ಇಲ್ಲ, 4-5 ವರ್ಷ ಇದ್ದೆ ಅಷ್ಟು ಹುಟ್ಟೂರಲ್ಲಿ. ಬೇರೆ ಕಡೆ ಎಜುಕೇಶನ್ ಅಲ್ಲಿ ಇಲ್ಲಿ ಅಂತ ಹೊರಗಡೆ ಮಾಡೋದು. 17 ವರ್ಷಗಳ ಕಾಲ ಸುದೀರ್ಘವಾದ ಪ್ರಯಾಣ ಈ ಶಾಲೆಯಲ್ಲಿ ಇದೆ ಅಂತ ಹೇಳಿದ್ರೆ, ನನ್ನ ಹುಟ್ಟೂರಿಗಿಂತಲೂ ಬಹಳ ವಿಶಿಷ್ಟವಾದ ಸ್ಥಾನಮಾನವನ್ನು ಪಡೆದಿರ್ತಕ್ಕಂಥ ಈ ಊರು. ಯಾಕೆಂತ ಹೇಳಿದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಯಾಕಂದ್ರೆ ಟೀಚರ್ಸ್ಗಳು ಅಷ್ಟು ಸಪೋರ್ಟಿವ್ ಆಗಿದ್ರು. ಬೇರೆ ಸರಿಗೆ ನಾವು ಚಿಕ್ಕ ಸ್ಮರಣೆಗೆ ಕೊಟ್ಟರೆ ಅಂದ್ರೆ ಅವರು 17 ವರ್ಷ ಆಗಿದೆ ಡ್ಯೂಟಿ ಬಂದು. ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆಗೆ ಶಾಲೆಗೆ 8 ಇದ್ರು, ಶಿವಮೊಗ್ಗದಿಂದ ಬರೋದಿದ್ರು 7 ಗಂಟೆಗೆ ನಮ್ಮ ಮಸೀದಿಗೆ ಬಂದು ನಮಗೆ ಸಹಾಯ ಮಾಡ್ತಿದ್ರು. ಅವ್ರಿಗೆ ಮಾಡ್ಬೇಕಂತ ಏನಿಲ್ಲ, ನಮ್ಮ ಊರಿನ ಮೇಲಿರುವಂತಹ ಪ್ರತಿಯೊಬ್ಬರ ಒಂದು ಅಭಿಮಾನ ಇದಕ್ಕೆ ಕಾರಣ. ಸರ್ ನಿಮಗೆ ಯಾವಾಗಲೂ ನಾವು ಚಿರಋಣಿಯಾಗಿರ್ತೀವಿ. ಯಾಕಂದ್ರೆ ನಮ್ಮ ಊರಿಗೆ ನೀವು ಒಬ್ಬ ಟೀಚರ್ಸ್ ಆಗಿ ಬಂದಿದ್ದೀರಿ ಬಿಟ್ರೆ ನಮ್ಮ ಮನಸ್ಸಲ್ಲಿ ಆ ಥರ ಇದ್ದೀರಿ. ಯಾಕಂದ್ರೆ ನಮಗೆ ಪ್ರತಿಯೊಂದು ವಿಷಯ ನೀವು ಕಳಿಸ್ಕೊಟ್ಟಿದ್ದೀರಿ. ಆರಂಭದಲ್ಲಿ ನಮಗೆ ಆಯಿಂದ ಹಿಡಿದು ಈಗ ನಾವು ಇಷ್ಟೆಲ್ಲ ಮಾತಾಡ್ತಿದೀವಿ ಅಂದ್ರೆ ಅದಕ್ಕೆ ನಮ್ಮ ಪ್ರೈಮರಿ ಸ್ಕೂಲ್ ಟೀಚರ್ಸೇ ಕಾರಣ. ನೀವು ಟೀಚರ್ಸ್ ಆಗಿರ್ಬೋದು, ಮೇಡಮ್ ಆಗಿರ್ಬೋದು, ನೀವೆಲ್ಲೇ ಹೊರಗಡೆ ಹೋದ್ರು ನಾವಂತೂ ನಿಮ್ಮನ್ನು ಮರೆಯಲ್ಲ, ನೀವು ನಮ್ಮನ್ನು ಮರೆಯಕ್ಕೆ ಸಾಧ್ಯನೇ ಇಲ್ಲ. ಯಾವಾಗಲೂ ಕಾಂಟ್ಯಾಕ್ಟ್ ಅಲ್ಲಿ ಇರಿ, ನಮ್ಮ ಶಾಲೆ ಬಗ್ಗೆ ಅಭಿಮಾನದಲ್ಲಿ ಇರ್ತೀರಿ ಅಂತ ಭಾವಿಸ್ತಾ ಮತ್ತೊಮ್ಮೆ ಇಬ್ರು ಟೀಚರ್ಸ್ಗಳು ಧನ್ಯವಾದಗಳನ್ನು ತಿಳಿಸ್ತಾ ನಮ್ಮ ಮಾತನ್ನು ಮಕ್ಕಳು ಇದ್ದಾರೆ. ಬಟ್ ಆದ್ರೂ ಕೂಡ ಸ್ಟೂಡೆಂಟ್ಸ್ ಎಲ್ಲ ಇರೋದ್ರಿಂದ ಅವರು ಕೂಡ ನಮ್ಮನ್ನ ಅದೇ ತರ ಟ್ರೀಟ್ ಮಾಡ್ತಾ ಇದ್ರಿ. ನನಗೆ ಇವತ್ತೊಂದು ಬೇಕಂದ್ರೆ ಬೇರೆ ಮಾಸ್ಟ್ರು ಹೇಳ್ಬಾರ್ದಿತ್ತು ಇವತ್ತು ಅಂತ ಅನ್ನಿಸ್ತು ನನಗೆ. ನಾನು ಹೋಗೋ ದಿನ ಲಾಸ್ಟ್ನೇ ದಿನ ಹೇಳ್ಬೇಕಿತ್ತೇನೋ, ಇವತ್ತು ಬೇಡಾಗಿತ್ತೇನೋ ಅಂತ ಅನ್ನಿಸ್ತು. ಯಾಕಪ್ಪ ಅಂದ್ರೆ ನಾವು 15 ವರ್ಷ ಇನ್ನೂ ಕಳೆದಿಲ್ಲ. ಈ ವೇದಿಕೆಯನ್ನು ನೋಡಿದಾಗ ಇಬ್ರು ಮಿಸ್ ಆಗಿದಾರಲ್ಲ ಅಂತ ಅನ್ನಿಸ್ತು. ಒಂದು ಸತೀಶ್ ಅಣ್ಣ, ಇನ್ನೊಂದು ಶ್ರೀಧರಣ್ಣ, ಅವರಿಬ್ಬರು ಬಿಟ್ಟರೆ ಇನ್ನೆಲ್ಲರೂ ಕೂಡ ವೇದಿಕೆ ಮೇಲೆ ಎಲ್ಲರೂ ಕೂಡ ಆವಾಗಿಂದ ನಮಗೆ ಅಷ್ಟು ಸಪೋರ್ಟ್ ಕೊಟ್ಟಿದ್ದಾರೆ. ನಾನು 18 ವರ್ಷ, ಇದು 18ನೇ ಆಚರಣೆ ನಂದಿಲ್ಲಿ. ಅಷ್ಟು ವರ್ಷ ಇಲ್ಲಿ ಕಾರಣ ಅಂದ್ರೆ ಗ್ರಾಮಸ್ಥರು. ಯಾಕಂದ್ರೆ ಅಷ್ಟೊಂದು ಸಮಸ್ಯೆಗಳು ಇದ್ದಿದ್ರೆ ಈ ಊರಿನಲ್ಲಿ ಇಷ್ಟು ವರ್ಷ ನಾನು ಇಟ್ಕೊಂಡಿಲ್ಲ. ನಾನು ಇಲ್ಲಿ ಬಂದಾಗ ಆಕ್ಚುಲಿ ಬ್ಯಾಚುಲರ್ಸ್
ಬಂದಾಗ. ಬಟ್ ಅಷ್ಟು ಸಪೋರ್ಟ್ ಕೊಟ್ಟಿದ್ದಾರೆ ಇಲ್ಲಿನ ಶಿಕ್ಷಕರು ಹಾಗೂ ಗ್ರಾಮಸ್ಥರು. ಅದಕ್ಕೆ ನಾನು ಯಾವಾಗಲೂ ತಿಳುವಳಿ. ಮತ್ತೆ ಯಾವುದೇ ಪ್ರಾಡಕ್ಟು ಇವ್ರನ್ನ ಮರೆಯಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾವು ಓದಿರೋ ಸ್ಟೂಡೆಂಟ್ಸ್ ಮಕ್ಕಳು ಇದ್ದಾರೆ. ನಾವು ಓದ್ತಿದ್ದು ಎಲ್ಲೇ ಪ್ರೈಮರಿ ಸ್ಕೂಲಲ್ಲಿ 3 ವರ್ಷ, 5 ವರ್ಷ, ಹೈಸ್ಕೂಲಲ್ಲಿ 3 ವರ್ಷ, ಕಾಲೇಜಲ್ಲಿ 2 ವರ್ಷ. ಬಟ್ ನಾನು ಇಲ್ಲಿದ್ದು 18 ವರ್ಷ, 18 ಕಂಪ್ಲೀಟ್ ಆಗಿ 18ನೇ ವರ್ಷ. ಮರೆಯಕ್ಕೆ ಸಾಧ್ಯ ಇಲ್ಲ. ನೆನ್ಸಿರ್ತೀರ, ಇಷ್ಟು ವರ್ಷ ನಾನು ಇಲ್ಲಿದ್ರು ಕೂಡ ಕೆಲವೊಂದು ಕಾರ್ಯಕ್ರಮಗಳಿಗೆ ಭಾಗವಹಿಸ್ತಾ ಇರಲಿಲ್ಲ. ಟ್ರಾನ್ಸ್ಫರ್ ತಗೊಳ್ಳೋ ತನಕ ತಗೋಬೇಕು ಅನ್ನೋದಿತ್ತು. ಬಟ್ ತಗೊಂಡಾದ್ಮೇಲೆ ಹಳೆದೆಲ್ಲ ನೆನಪಾಗ್ತಾ ಬಂದು ಬೇಜಾರು ಅನ್ಸುತ್ತೆ ಮನಸ್ಸಿಗೆ. ಅಷ್ಟು ವರ್ಷ ಸರ್ವಿಸ್ ಮಾಡಿದ್ವಲ್ವಾ, ಇಂಥ ಶಾಲೆ ಮುಂದೆ ಸಿಗಲ್ಲ ನಮಗೆ. ಅದಂತೂ ಖಂಡಿತ ನಮ್ಗೆ ಗೊತ್ತು. ಮುಂದೆ ಈ ಥರ ಶಾಲೆ ಸಿಗೋದಿಲ್ಲ, ಮತ್ತು ಈ ಥರ ಇರೋದು ಇಲ್ಲ. ನಾವು ಈ ಥರ ಇರೋದಕ್ಕೆ ಕಾರಣ ಏನಂದ್ರೆ ಸಂಸ್ಕೃತಿ, ಇಲ್ಲಿಯವರು ಬೆಳೆಸ್ಕೊಟ್ಟಂತ ಸಂಸ್ಕೃತಿ. ಯಾಕಂದ್ರೆ ನಾನು ಬಂದಾಗ ಸರ್ಗಳು ಹೇಳ್ಕೊಟ್ಟಂತ ಸಂಸ್ಕೃತಿ ಅಥವಾ ಇವರೆಲ್ಲ ಹಾಕೊಟ್ಟಂತ ಸಂಸ್ಕೃತಿ, ಅದನ್ನ ಮುಂದುವರ್ಸ್ಕೊಳ್ತಾ ಬಂದ್ವಿ ಅಷ್ಟೇ. ನಾವೇನು ಹೊಸದಾಗಿ ಮಾಡಲಿಲ್ಲ. ಅವ್ರು ಯಾವ ಥರ ಅನುಸರಿಸ್ತಾ ಇದ್ರು ಅದನ್ನ ನಾವು ಅನುಸರಿಸ್ಕೊಳ್ತಾ ಬಂದ್ವಿ ಅಷ್ಟೇ. ಅದೇ ರೀತಿ ಮುಂದೆನೂ ಕೂಡ ನೀವು ಹೇಗಿರ್ತೀರೋ ಅದೇ ರೀತಿ ಬಂದವರು ಹಾಗೆ ಇರ್ತಾರೆ. ಹಂಗಾಗಿ ಅದನ್ನೇ ಮುಂದುವರ್ಸ್ಕೊಳ್ತಾ ಹೋಗ್ಲಿ ಅಂತ ಹೇಳ್ತೇನೆ ಅಷ್ಟೇ. ಮತ್ತೆ ನಮಗೆ ಇಷ್ಟೊಂದು ಸಪೋರ್ಟ್ ಕೊಟ್ಟಂತ ನಿಮ್ಗೆಲ್ರಿಗೂ ಕೂಡ ಈ ಮೂಲಕ ಧನ್ಯವಾದವನ್ನು ಹೇಳ್ತೇನೆ. ನಮ್ಮಿಂದ ಏನಾದ್ರು ಒಂಚೂರು ಸಮಸ್ಯೆಗಳಾಗಿದ್ರೆ ಅಥವಾ ಏನಾರ ವ್ಯತ್ಯಾಸಗಳಾಗಿದ್ರೆ ದಯವಿಟ್ಟು ನಮಗೆ ಕ್ಷಮಿಸಿ. ಯಾಕಂದ್ರೆ ಈಗ ನಮ್ಮ ವೈಯಕ್ತಿಕ ಜೀವನ ಸಲುವಾಗಿ ಒಂದು ವರ್ಷದಿಂದ ಒಂದು ಸ್ವಲ್ಪ ವ್ಯತ್ಯಾಸಗಳಾಯಿತು. ನಾನು ಅನ್ಕೊಂಡಿದ್ದೆ. ಬಟ್ ನಾನು ಯಾಕಂದ್ರೆ ನನ್ನ ಎಲ್ಲರಿಗೂ ಒಂದು ಆಸೆ ಇರುತ್ತೆ. ಸರ್ಕಾರಿ ಸೇವೆಗೆ ಸೇರಿದ ಮೊದಲ ಶಾಲೆ ಇದು ನಂದು. ಮೆಮೊರಿ ತುಂಬ ಇರುತ್ತೆ. ಹಾಗಾಗಿ ಒಳ್ಳೆ ಮೆಮೊರಿ ಇಟ್ಕೊಂಡು ಒಳ್ಳೆ ಮೆಮೊರಿ ಇದೆ ತನಕ ಒಳ್ಳೆ ಮೆಮೊರಿಯಲ್ಲೇ ಹೋಗ್ಬೇಕಪ್ಪ. ಯಾಕಂದ್ರೆ ಇದು ನನ್ನ ಲೈಫ್ ಟೈಮ್ ಮುಗಿಯುವಂಥ ಮೆಮೊರಿ ಇದು. ಮತ್ತು ಆ ಮೆಮೊರಿಗಳು ಕೊನೆ ತನಕ ಸಾಯತನಕ ಇರಬೇಕು ಅನ್ನೋದೇ ನಮ್ಮ ಆಸೆ. ಅದನ್ನ ಅದೇ ರೀತಿ ಉಳಿಸ್ಕೊಳ್ಬೇಕು ಅಂತಾನೆ ಇಷ್ಟಪಡ್ತೇನೆ ನಾನು. ನಾನು ಮಾತಾಡಿದ್ದು ಕೇಳಿದ್ರೆ ನೀವು ಬಿದ್ದು ಬಿದ್ದು ನಗ್ತೀರಾ ಅಂತೇಳಿ ನಾನು ಹಾಗೆ ವಾಯ್ಸ್ ಕೊಡ್ತಾ ಇದ್ದೀನಿ ಇವಾಗ. ಸರ್ ಮತ್ತು ಮ್ಯಾಮ್ ಬಗ್ಗೆ ಹೇಳಬೇಕಾದ್ರೆ ತುಂಬ ಬೇಜಾರಾಯಿತು. ಹಳೇದು ಮೆಮೊರೀಸ್ ಎಲ್ಲ ನೆನಪಾಯಿತು. ಅವ್ರು ಹೊಡಿತಿದ್ದಿದ್ದು ಆ್ಯಂಡ್ ಆಸೆ ಮಾಡ್ತಿದ್ದಿದ್ದು, ಮತ್ತು ಹೋಮ್ವರ್ಕ್ ಬರೆದಿಲ್ಲ ಅಂದರೆ ಹಾಕೊಂಡು ರುಬ್ತಿದ್ದಿದ್ದು ಎಲ್ಲ ಅದನ್ನೇ ಹೇಳ್ತಾ ಇದ್ದೆ ನಾನು. ಬಟ್ ಚೆನ್ನಾಗಿ ಹೇಳಿಲ್ಲ ಅಂತ ನಾನು ವಾಯ್ಸ್ ಹಾಕಿಲ್ಲ ಅದರಲ್ಲಿ. ನಾನು ಇವಾಗ ವಾಯ್ಸ್ ಕೊಡ್ತಾ ಇದ್ದೀನಿ. ತುಂಬ ಮಾತಾಡೋಣ ಅಂತ ಹೋಗಿ ನಿಂತೆ. ಅಲ್ಲಿ ಹೋಗಿ ನಿಲ್ಲೋಕ್ಕೂ ನನಗೆ ಎಲ್ಲ ಮತ್ತೆ ಬೆಳಿಗ್ಗೆ ಜೈನ್ ಆಗಿ ಒಂದಿನ ರಿಲೀವ್ ಆದರೂ ಇದ್ದಾರೆ IAS ಆಗ್ತಾರೆ. ಅದರಲ್ಲೂ ನೀವು 17-18 ವರ್ಷಗಳ ಕಾಲ ನಮ್ಮ ಶಾಲೆಯಲ್ಲಿ ಉತ್ತಮವಾದ ಒಂದು ಶಿಕ್ಷಣವನ್ನು ಕೊಟ್ಟಿದ್ದೀರಿ ಅಂದರೆ ನಮ್ಮ ಊರಿನ ಮಕ್ಕಳು ಮತ್ತು ನಮ್ಮ ಊರಿನ ಪೋಷಕರು ನಮ್ಮ ಭಾಗ್ಯ. ಅವಾಗ ಎಲ್ಲ ನಮ್ಮ ಅಣ್ಣ ಹೇಳ್ತಿದ್ರು, ಆಶಾ ಟೀಚರ್ ನಲ್ಲಿಕರೆಯಲ್ಲಿ ಆಶಾ ಟೀಚರ್ ಅತ್ಯುತ್ತಮವಾದ ಒಂದು ಪ್ರತಿಭೆ ಬಹಳ ಒಂದು ಇದ್ದಾರೆ ಅವರು ಅಷ್ಟು ಅಷ್ಟೇ. DS ಆರ್ ಅಷ್ಟೇ ಒಂದು ಅತ್ಯುತ್ತಮ ರೀತಿಯಲ್ಲಿ ಒಳ್ಳೆಯ ಒಂದು ದೇವಿಯನ್ನು ಸಲ್ಲಿಸಿದ್ದಾರೆ. ನಾವು ಅವರಿಗೆ ಈ ಊರಿನ ಎಲ್ಲ ಕಾಲತ್ತು ಮುಂದಿನ ದಿನಗಳಲ್ಲಿ ಒಂದು ಉತ್ತಮ ಶಿಕ್ಷಣವನ್ನು ಮುಂದಿನ ಶಾಲೆ ಕೊಡಲಿ ಅಂತ ಇವತ್ತಿನ ಊಟದ ವ್ಯವಸ್ಥೆ, ಕೇಕ್ ಮತ್ತೆ ಈ ಗಿಫ್ಟ್ಸ್ ಎಲ್ಲ ನಮ್ಮ ಬೇರೆ ಸರ್ ಅವರು ವರ್ಗಾವಣೆ ಆಗಿ ಮಾಡಿದ್ದೆ. ಏನಾಗ್ಬಿಟ್ಟಿದೆ ಅಂತಂದ್ರೆ ಈಗಿನ ವಿದ್ಯಮಾನಗಳಲ್ಲಿ ಜಾಸ್ತಿ ಒಂದು ಪೇಷನ್ಸ್ ಕಡಿಮೆ ಆಗ್ಬಿಟ್ಟಿದೆ. ಎಲ್ಲರೂ ಪುಸ್ತಕ ಕೂತ್ಕೊಳ್ತಕ್ಕಂಥ ಸಮಯ ಕೊಡ್ತಕ್ಕಂಥ ಒಂದು ತಾಳ್ಮೆ ಎಲ್ಲರಲ್ಲೂ ಕಡಿಮೆ ಆಗಿದೆ ಅಂತ ಅದು ಓದ್ತೀರಾ, ಅದೇ ತೊಂದರೆ ಇಲ್ಲ, ಮಾಡ್ತೀರಾ. ಬಟ್ ಈ ಒಂದು ಬಹಳ ದಿನಗಳಿಂದ ನಾನು ನವೀನ್ ಸರ್ ಇದ್ದಾಗ ಒಂದು 120 ಗ್ಲಾಸ್ ತಂದಿದ್ವಿ. ಆ ಹಾಲು ಕುಡಿಯೋದಕ್ಕೋಸ್ಕರ ಮಕ್ಕಳು ಮನೆಯಲ್ಲಿ ತರೋದು ಬೇಡ ತಗೊಂಡು ಮಾಡೋ ಸಮಸ್ಯೆ ಅಂತ ನಾವು ಶಾಲೆ ತಂದಿದ್ವಿ. ಅದೇನಾಯ್ತಪ್ಪ ಅಂತಂದ್ರೆ ಬರ್ತಾ ಸ್ವಲ್ಪ ಆಸಕ್ತಿ ಕಮ್ಮಿ ಆಯ್ತು, ನೋಡ್ಗಳು ಅರ್ಥ ಇದ್ದಾಗ ಅದು ಇತ್ತೀಚಿನ ದಿನಗಳಲ್ಲಿ ಅದೇನಾಯ್ತು ಅಂತ ಹೇಳಿದ್ರೆ ಹಾಲು ಮಕ್ಕಳಲ್ಲಿ ಪೌಷ್ಟಿಕಾಂಶತೆ ಕಡಿಮೆ ಇದೆ ಅಂತ ಹೇಳಿ ಸರ್ಕಾರ ಹಾಲು ಕೊಡೋಕ್ಕಿಂತ 10 ವರ್ಷ 2013 ಕೊಡ್ತಾರೆ. ಅದು ನಿಮ್ಮ ದೇಹಕ್ಕೆ ಹೋಗೋ ತನಕ ಅಷ್ಟೇ ಸಮಸ್ಯೆ ಆಗುತ್ತೆ. ನಿಮ್ಮ ದೇಹಕ್ಕೆ ಹೋಗಿದ್ರೆ ಒಳ್ಳೇದೇ. ಬೆಳಗ್ಗೆ ಹೊತ್ತು ಹಾಲು ಕೊಡ್ತಾರೆ. ಹೋದ ವರ್ಷದಿಂದ ಸಾಯಿ ಗುರುಕುಲ ಅಂತ ಒಬ್ಬರು ಡೋನರ್ಸ್ ಏನ್ ಮಾಡ್ತಾರೆ, ಇನ್ನೂ ಪೌಷ್ಟಿಕಾಂಶ ಮಕ್ಕಳಿಗೆ ಜಾಸ್ತಿ ಬೇಕು ಅಂತ ಹೇಳಿ ರಾಗಿ ಮಾಡಿ ಮಿಕ್ಸ್ ಮಾಡಿಕೊಡ್ತಾರೆ. ಮೊನ್ನೆ ಫೆಬ್ರವರಿ ಅವರು ಇಡೀ ಶಾಲೆಗೆ ಇಡೀ ರಾಜ್ಯಕ್ಕೆ ರಾಗಿ ಮಾಡಿ ಸಪ್ಲೈ ಮಾಡ್ತಾರೆ. ರಾಗಿ ಅರ್ಥ ಆಯ್ತಾ. ಆಮೇಲೆ ಸರ್ಕಾರ ಹೋದ ವರ್ಷದಿಂದ ವಾರಕ್ಕೆ 2 ಮೊಟ್ಟೆ ಕೊಡ್ತಾ ಇದೆ. ಯಾಕಂದ್ರೆ ನಿಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಬಾರ್ದು, ನೀವು ಚೆನ್ನಾಗಿ ಕಲಿಬೇಕು, ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸಿರುತ್ತೆ, ನೀವು ಚೆನ್ನಾಗಿ ಊಟ ತಿಂಡಿ ಮಾಡಿದ್ರೆ ಮಾತ್ರ ನೀವು ಮಾತುಗಳನ್ನ ಕೇಳ್ತಿದ್ರೆ ಸರ್ಕಾರ ಕೊಡ್ತಾ ಇದೆ ವಾರಕ್ಕೆ 2 ಮೊಟ್ಟೆ. ಜೊತೆಗೆ ಈ ಸರಿ ಒಪ್ಪಂದದ ಪ್ರಕಾರ ಅಜೀಂ ಪ್ರೇಮ್ಜಿ ಅವರು ನಮ್ಮ ಇನ್ಫೋಸಿಸ್ ಕಂಪನಿಯ ದೊಡ್ಡ ಉದ್ಯಮಿ ಅವರು ವಾರಕ್ಕೆ 6 ದಿನಗಳು ಸಹಿತ ಮೊಟ್ಟೆ ಕೊಡೋದಕ್ಕೆ ಒಪ್ಪಂದ
ಒಪ್ಪಂದ ಆಗಿದೆ, ವರ್ಷಕ್ಕೆ 1,500,000 ಕೋಟಿ ಕೊಡ್ತಾರೆ ಸರ್ಕಾರ ಪ್ರೈವೇಟ್ ಇಂದ. ಅದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಅಲಕ್ಷ್ಯ ಮಾಡ್ತಿದ್ದೀನಿ. ಯಾಕೆ ಗೊತ್ತಾ, ನಿಮಗೆ ಏನೋ ಸಣ್ಣ ಪುಟ್ಟ ವ್ಯತ್ಯಾಸ ಆಗುತ್ತೆ. ಹೊಸ ಫುಡ್ ನಿಮ್ಮಲ್ಲಿ ಇದ್ದಾಗ ಸಣ್ಣ ಪುಟ್ಟ ವ್ಯತ್ಯಾಸ ಆಗುತ್ತೆ. ಹಾಗಾಗಿ ಇನ್ಮೇಲೆ ದಯವಿಟ್ಟು ಒಂದು ಸಣ್ಣ ಸ್ವಾರ್ಥ ಅಂತ ತಿಳ್ಕೊಬಾರ್ದು. ನಾನು ಕೊಡುವಂತಹ ಈ ನೋಟದಲ್ಲಿ ಪ್ರತಿದಿನ ಹಾಲು ಕುಡಿಬೇಕು. ಅವಾಗ ಸ್ವಲ್ಪ ನಾನು ಇರ್ತೀನಿ ಅಂತ ಒಂದು ಸಣ್ಣ ಸ್ವಾರ್ಥ ಅಂತ ಹೇಳ್ಕೊಳ್ಳಿ. ಪ್ರತಿದಿನ ಹಾಲು ಕುಡೀರಿ. ಆಮೇಲೆ ರಾಗಿ ಮಾಲ್ಟ್ ಅದನ್ನು ಮಿಕ್ಸ್ ಮಾಡ್ತಾರೆ, ರಾಗಿ ಮಾಲ್ಟ್ ಮಿಕ್ಸ್ ಮಾಡ್ಕೊಡ್ರಿ. ಮತ್ತೆ ಇನ್ನೂ ಒಂದು ಸಣ್ಣ ಜಾಣತನ ಉಪಯೋಗಿಸ್ಕೊಳ್ತೀವಿ. ಕಾಫಿ ಕಾಫಿ ಕುಡಿನೋ ಅದು ಯಾವುದೋ ಕಾಫಿ ಮಾಡಿ ಕುಡಿತಿರ್ತೀವಿ, ಅದನ್ನು ಮಾಡ್ತೀವಿ. ಇನ್ನೂ ಸಾಧ್ಯತೆ ಆದ್ರೆ ಮತ್ತೆ ಯಾರು ದಾರಿಗಳು ಸಿಕ್ಕರೆ ಈ ಬಿಡಿಟ ಅಂತ ಇರುತ್ತಲ್ಲ, ಕುಡಿಯೋಕೆ ವಿಷಯ ಆ ಥರದ ಯೋಚನೆ ಮಾಡಿ. ದಯವಿಟ್ಟು ನಾನು ಕೊಡ್ತಾ ಇರೋದು, ನೀವು ನೋಟಗಳನ್ನ ಹಾಳು ಮಾಡ್ಕೊಂಡ್ರೆ ಪ್ರತಿದಿನ ಹಾಲನ್ನ ಕುಡಿಬೇಕು ಅಂತ ಕೊಡ್ತಾ ಇದೀನಿ ಒಂದು. ಆಮೇಲೆ ಇದೊಂದು ಸಣ್ಣ ಪ್ಲಾಸ್ಟಿಕ್ ಸ್ಟೀಲ್ ಟ್ರೇ ಕೊಡ್ತಾ ಇದೀನಿ. ಇದು ನಿಮ್ಮ ಮನೆಯಲ್ಲೇ ಇರುತ್ತೆ. ನಿಮ್ಮ ಮನೆಗೆ ಬಂದಿರ್ತಕ್ಕಂಥ ಅತಿಥಿಗಳನ್ನ ವೆಲ್ಕಮ್ ಮಾಡಿ ಎಲೆ ಅಡಿಕೆ ಕೊಡಿ. ಸರು ಎಲ್ಲ ಮಕ್ಕಳಿಗೂ ನೆನಪಿರಲಿ ಅಂತೇಳಿ ತಟ್ಟೆ ಮತ್ತು ಲೋಟ ತಂದಿದ್ದಾರೆ. ಎಲ್ಲರಿಗೂ ಮತ್ತು ಗಿಫ್ಟ್ಸು ತಂದಿದ್ರು. ವ್ಯತ್ಯಾಸವಾಗಿರ್ತಕ್ಕಂಥ ಇವರಿಗೆ ಒಂದು ಸಣ್ಣ ಅಭಿಷೇಕ್ ಸರ್ ನೋಡಿ ನೋಡಿ ಫ್ರೆಂಡ್ಸ್, ನಿಮ್ಮ ಎಮ್ಮೆ ತರ ಚಂದನ ಸಣ್ಣ ಮಕ್ಕಳ ಮೇಲೆ ಕೂರೋದು ಕೂತಾಳೆ. ಹಂಗೆ ಮದುವೆ ಆಗಲ್ಲ ಬಿಡ. ಇರ್ಲಿ ಸರ್, ವಿಡಿಯೋ ಮಾಡ್ತಿದ್ದೀನಿ. ಸಾಕು. ನಮ್ಮ ಸ್ಕೂಲಲ್ಲಿ ನಾವು ಊಟ ಮಾಡ್ತಾ ಇದ್ದಿದ್ದು ಇದೇ ಥರ ಕೂತ್ಕೊಂಡು. ಏಯ್ ಲೈನಾಗಿ ಬನ್ನಿ, ಇಲ್ಲ ಸರಿ ಹೇಳ್ಕೊಡ್ತೀನಿ, ಲೈನಾಗಿ ಬನ್ನಿ ಎಲ್ಲ. ಏ ವಿನಿ ಗೊತ್ತು ಬರ, ಲೈನಾಗಿ ಕೂತ್ಕೊಳ್ಳಿ ಬನ್ನಿ. ಏ ಪೂನ ಹೆಂಗುಂಟ್ರ ಪರಗಿದೆ. ನನಗೆ ಹೆಂಗುಂಟಿಲ್ಲಿ ಇದು ತುಂಬ ವರ್ಷ ಆದಮೇಲೆ ಸ್ಕೂಲಲ್ಲಿ ಕೂತ್ಕೊಂಡು ಊಟ ಮಾಡೋದು ಅಲ್ಲ. ನೀನು ಅಕ್ಕ ಈಗ ಹೇಳಿ, ನೀನು ಏನಾದ್ರು ಸ್ವಲ್ಪ ಹೇಳು. ಮನಸ್ಸಿನ ಬೇರೆ ಸರ್ ಮಾಡಿಸಿದಲ್ಲ ಪಲಾವು. ಇಲ್ಲೆಲ್ಲ ಲೈನಾಗಿ ಬರ್ಬೋದು, ಅವು ಬರೋದೇ ಇಲ್ಲ ನೋಡ ಬೇರೆ ವರ್ಷಗಳು. ಈಗ ನಾವು ಜಾಸ್ತಿ ಇಲ್ಲೇ ಆಮೇಲೆ ಅಲ್ಸೋ ಗೊತ್ತಲ್ಲ, ಮುಂಚಾಗ ಹೇಳ್ತಿದ್ರಲ್ಲ ಒಂದೊಂದು ಸ್ವಲ್ಪ ಹೇಳೋ ನೋಡ್ದು ಹೇಳಲ್ಲ. ಈಗ ಮನೆ ಬಂದಿರುತ್ತೆ ಅಲ್ಲಿ ಸ್ಕೂಲ್ ಅಲ್ಲ. ಇಲ್ಲ ಕಣ ಕುಡಿಯೋಣ, ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತಿದ್ವಲ್ಲ ಅದು ಮಾಡೋಣ. ವಿಡಿಯೋ ಮಾಡ್ತೀನಿ ಬನ್ನಿ, ಅಲ್ಲ ಫೋಟೋ ತೆಗಿತೀನಿ ಬನ್ನಿ. ಫೋಟೋನ ತೆಗಿತೀನಿ, ವಿಡಿಯೋನ ಮಾಡ್ತೀನಿ. ಜನ ಸೇರ್ಸಕ್ಕಾಗ್ತಿಲ್ಲ. ನಾನು ಯಾವತ್ತೂ ಗಡಿ ಮುಡಿಲಿ ಕಿಕ್ಕಳಿಗೆ ಹೋಗಿ ಇಲ್ಲಿ ಅಲ್ಲಿಂದ ಇಲ್ಲಿಗೆ ಬಂದು ನಾವು ಹೋದೆ ಅಂತ ಆಮೇಲೆ ಹಿಂಗೆ ಹೋಗ್ಬೇಕಂದ್ರೆ ಹೋದೆ ಸರಿ ಆಗಲ್ಲ. ಹಂಗೆ ಮುಂದೆ ಇರೋ ಸತಿ ಫ್ರೆಂಡ್ಸ್ ಸ್ಟೂಡೆಂಟ್ಸ್
ಆಯ್ತು ಫೋನ್ ಮಾಡ್ಕೊಳ್ಳಿ. ಅವಾಗ ಅವಾಗ ನೆನಪಾದಾಗ ಸ್ಟೇಟಸ್ ಹಾಕೋದು. ಕರಿತೀವಿ ಸರ್, ನೀವು ಬರ್ತಾ ಇರಿ ಸರ್. ಮಿಸ್ ಬರೋಟು ಬಿ ಎಸ್ ಸರ್ ಬರ್ತಾರೆ. 7ನೇ ಕ್ಲಾಸಲ್ಲಿ ಹೆಂಗೆ ಡ್ಯಾನ್ಸ್ ಮಾಡ್ತಿದ್ವಿ ಅಂತ ತೋರಿಸ್ತೀವಿ ನೋಡಿ. ಈಗ ನಾನು ನನ್ನ ಪಾರ್ಟ್ನರ್ ನಾವಿಬ್ರು 7ನೇ ಕ್ಲಾಸಲ್ಲಿ ನಮ್ಮದೇ ಫುಲ್ಲು ಹವಾ ಡ್ಯಾನ್ಸ್. ಈ ಎಂಥ ಒಂದು ಫಂಕ್ಷನ್ ಇದ್ರೆ ಒಂದು 4-5 ಡ್ಯಾನ್ಸ್ ಇರೋದಾ. ಇವಾಗ ನೋಡಿ ಬಾಡಿ ಇವಾಗ ಡ್ಯಾನ್ಸ್ ಮಾಡಿ ತೋರಿಸ್ತೀವಿ ನೋಡಿ. ಇವಾಗ ಅಷ್ಟೇ. ಇವಾಗ ಹೇಳಿ ಹಾಂ ಜೈ. ಎಲ್ಲರಿಗೂ ಇನ್ನೊಂದು ಸತಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಮಾತಾಡಿ ಅಷ್ಟು ವೀಡಿಯೋ ಮಾಡೋಕ್ಕೇನೂ ಆಗಿಲ್ಲ. ಸೊ ಕ್ಲಿಪ್ಸ್ ಎಲ್ಲ ಹಾಕಿದ್ದೀನಿ ನೋಡಿ. ಇನ್ನೊಂದು ದಿನ ಸ್ಕೂಲ್ ಫುಲ್ಲು ನಮ್ಮ ಮೆಮೊರೀಸ್ ನಮ್ಗೆ ತೋರಿಸ್ತೀನಿ. ನಮ್ಮ ಸ್ಕೂಲ್ ಫುಲ್ಲು ಹೆಂಗಿದೆ, ನಾವೇನೇನು ಮಾಡ್ತಿದ್ವಿ, ಎಲ್ಲೆಲ್ಲಿ ಅಂತೆಲ್ಲ. ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಆ್ಯಂಡ್ ಇದು ಬೀರಸ್ ಸರ್ ಕೊಟ್ಟಿರೋದು ಗಿಫ್ಟ್. ಚೆನ್ನಾಗಿದೆ ಅಲ್ಲ, ಕ್ಯೂಟ್.